Just finish it off with a legal delivery. He does. It's RCB who qualify for the playoffs. It's a spectacular comeback. 6 matches on the ಪೂಜ್ಯ ಕನ್ನಡಿಗರೇ, ನಿಮಗಿದು ನಿಮ್ಮ ಕೇಶವ್ ಕನ್ನಡಿಗ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ನೀವಿನ್ನು ನಮ್ಮ ವಿವಿ ಕನ್ನಡ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತೋದಕ್ಕೆ ಮರಿಬೇಡಿ. ಪ್ರೀತಿಯ ಗೆಳೆಯರೇ, ಎಲ್ಲಿ ನೋಡಿದರೂ RCB, ಯಾರ ಬಾಯಲ್ಲಿ ಕೇಳಿದರೂ RCB. ಈ ಕ್ಷಣಕ್ಕಾಗಿಯೇ ಅಲ್ವಾ ಕೋಟ್ಯಾಂತರ ಅಭಿಮಾನಿಗಳು ಕಾದು ಕುಳಿತದ್ದು. CSKಯ ವಿರುದ್ಧದ ಪಂದ್ಯ ಅನ್ನೋದೇ ಒಂದು ದೊಡ್ಡ ಹಬ್ಬವಾದರೆ ಪ್ಲೇ ಆಫ್ಗೆ ತಲುಪಲು ನಿರ್ಣಾಯಕ ಅನ್ನೋದು ಮತ್ತೊಂದು ಕಡೆ. ಇದು RCBಯ ಗೆಲುವಲ್ಲ, ಕೋಟ್ಯಾಂತರ ಅಭಿಮಾನಿಗಳ ಗೆಲುವು. ಅದೆಷ್ಟು ತಪಸ್ಸು ಮಾಡಿದ್ದರೋ ಈ ಪಂದ್ಯದ ಗೆಲುವಿಗಾಗಿ, ಪ್ಲೇ ಆಫ್ಸ್ನ ಎಂಟ್ರಿಗಾಗಿ. ಸ್ನೇಹಿತರೆ, ನೀವಿಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದರೆ, ನೀವು ಜೀವನದಲ್ಲಿ ನೊಂದಿದ್ದೀರಾ? ಸಾಕಪ್ಪ ಈ ಜೀವನ ಅನ್ನಿಸಿದ್ಯಾ? ಯಾರಿಗೆ ಬೇಕು ಗುರು ಈ ಲೈಫು ಅನ್ನಿಸ್ತಾ ಇದೆಯಾ? ಆದರೂ ಎಲ್ಲೋ ಒಂದು ಕಡೆ 1% ನನಗೂ ಒಳ್ಳೆ ಟೈಮ್ ಬರಬಹುದು ಅನ್ನೋ ಹೋಪ್ ಇದೆಯಾ? ಅಷ್ಟಿದ್ದರೆ ಸಾಕ್ರಿ ನೀವು ಜೀವನದಲ್ಲಿ ಗೆಲ್ಲೋಕೆ. ಆ 1% ಆತ್ಮವಿಶ್ವಾಸವೇ ಇವತ್ತು RCBಯನ್ನ ಪ್ಲೇ ಆಫ್ಸ್ನತ್ತ ತಲುಪೋಕೆ ಕಾರಣವಾಗಿದೆ ಅಂದರೆ ತಪ್ಪಾಗಲಾರದು. ಆಡಿದ 8 ಪಂದ್ಯಗಳಲ್ಲಿ 7ರಲ್ಲಿ ಸೋತು, ಅದರಲ್ಲೂ ಸತತವಾಗಿ 6 ಪಂದ್ಯಗಳಲ್ಲಿ ಸೋತು ಸುಣ್ಣವಾಗಿದ್ದ RCB ಇದ್ದದ್ದು ಕೇವಲ 2 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿ. ಆಗ ಪ್ಲೇ ಆಫ್ಗೆ ತಲುಪುವ ಅವಕಾಶ RCBಗೆ ಇದ್ದದ್ದು ಕೇವಲ 1%. ಆದರೆ ಧೃತಿಗೆಡದ RCB ವೀರರು ಸೃಷ್ಟಿಸಿದ್ದೇ ಇತಿಹಾಸ. ಸತತ 6 ಪಂದ್ಯಗಳನ್ನ ಉತ್ತಮ ರನ್ ರೇಟ್ನೊಂದಿಗೆ ಗೆದ್ದು ಇಂದು ಪ್ಲೇ ಆಫ್ ತಲುಪಲು ಯಶಸ್ವಿಯಾಗಿದ್ದಾರೆ. ಒಬ್ಬಂಟಿಯಾಗಿದ್ದ ವಿರಾಟ್ ಕೊಹ್ಲಿಯೊಂದಿಗೆ ನಾವಿದ್ದೇವೆ ಎಂದು ತೊಡೆತಟ್ಟಿ ನಿಂತಿದ್ದಾರೆ. ಇದೇ ರೀತಿ ನಮ್ಮ ತಂಡದ ಗೆಲುವಿನ ನಾಗಾಲೋಟ ಮುಂದುವರಿಯಲಿ. ಮೇ 26ರಂದು 16 ವರ್ಷದ ಕಳಂಕ ಅಳಿಸಿ IPL ಟ್ರೋಫಿಗೆ ಮುತ್ತಿಕ್ಕಲಿ ಎಂದು ಕೊಹ್ಲಿ ನುಡಿದಂತೆ ಇದು RCBಯ ಹೊಸ ಅಧ್ಯಾಯವಾಗಲಿ ಎಂದು ಹಾರೈಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ RCB.